ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಒನ್ ಮೋರ್ ನ್ಯೂ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು 3 ಡೇಸ್ ಬ್ಲಾಗ್ ಆಗಿರುತ್ತೆ. ಶುಕ್ರವಾರ ಮತ್ತು ಶನಿವಾರ ಭಾನುವಾರದ್ದು. ಶುಕ್ರವಾರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಪೂಜೆ ಮಾಡಿಸೋಣ ಮನೆ ದೇವರಿಗೆ. ನಾವೇ ಪೂಜೆ ಮಾಡೋದಿದ್ದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಭಿಷೇಕ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರು. ರಸಾಯನನೂ ಕೂಡ ರೆಡಿ ಮಾಡಿಟ್ಟಿದ್ರು ದೇವ್ರ ಪ್ರಸಾದಕ್ಕೆ. ಅಮ್ಮ ದೇವ್ರಿಗೆ ನೈವೇದ್ಯಕ್ಕೆ ಮನೆಯಿಂದನೇ ಅನ್ನ ಮಾಡ್ಕೊಂಡು ಬಂದಿದ್ದರು, ಬೆಲ್ಲದನ್ನ ಮಾಡಿದರು. ಇಲ್ಲಿ ಮಂತ್ರಾಕ್ಷತೆಗಳನ್ನ ಕೊಟ್ಟಿದ್ದರು. ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರ ಹತ್ರ ಅಂತ ಮಂತ್ರಾಕ್ಷತೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಅಣ್ಣ ಪೂಜೆ ಮಾಡೋಕ್ಕೆ ಅಭಿಷೇಕ ಮಾಡೋಕ್ಕೆಲ್ಲ ರೆಡಿ ಮಾಡಿ ಮಂತ್ರಾಕ್ಷತೆ ಎಲ್ಲರಿಗೂ ಕೊಟ್ಟಿದ್ದ. ಪೂಜೆನೂ ಕೂಡ ಶುರು ಮಾಡಿದ್ರು. ಪಾಪದ ನಾಮಕರಣ ಇದೆ ಅಲ್ವಾ, ಅದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ದೇವರಿಗೆ ರುದ್ರಾಭಿಷೇಕ ಮಾಡಿಸಿ ಪೂಜೆ ಮಾಡಿಸೋಣ ಅಂತ ಅಮ್ಮ ಹೇಳಿದ್ರು, ಅಂದ್ಕೊಂಡಿದ್ರಂತೆ. ಅದಕ್ಕೆ ಹೋಗಿ ಅವತ್ತು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಎಲ್ಲರೂ ಹೋಗಿ ಮಧ್ಯಾಹ್ನ ಟೈಮಲ್ಲಿ ಪೂಜೆ ಮಾಡಿಸ್ತಾಯಿದ್ದು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ. ಎಷ್ಟೇ ನೋವಿದ್ರು, ನಮ್ಮ ಮನಸ್ಸಲ್ಲಿ ಎಷ್ಟೇ ತೊಡಕುಗಳಿದ್ರು ದೇವ್ರ ಹತ್ರ ಹೇಳ್ಕೊಂಡು ನಾವು ಕೈ ಮುಗಿದು ದೇವ್ರ ಮುಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ಏನೋ ಒಂಥರ ಮನಸ್ಸೆಲ್ಲ ಸಮಾಧಾನ, ನಿರಾಳ ಅನಿಸುತ್ತೆ. ಎಲ್ಲರಿಗೂ ಅಷ್ಟೇ ಅಲ್ವಾ. ಅವತ್ತು ಅಭಿಷೇಕ ನಾವು ಮತ್ತು ನಮ್ಮ ಆಂಟಿ ಇದ್ದಾರೆ, ಅವರಿಬ್ಬರೂ ಸೇರಿ ಮಾಡಿಸ್ತಾಯಿದ್ವಿ. ಅವರೂ ಅಭಿಷೇಕ ಮತ್ತು ರಸಾಯನ ಮಾಡಿಸಿದ್ರು. ಇಬ್ಬರೂ ಸೇರಿನೇ ಪೂಜೆ ಮಾಡಿಸ್ತಾ ಇದ್ವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವೀಡಿಯೋಸ್ಗಳನ್ನ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಮಂತ್ರಾಕ್ಷತೆ ನಮ್ಮ ಕೈ ಕೊಟ್ಟಿದ್ರಲ್ಲ, ಅದು ಪ್ರಾರ್ಥನೆ ಮಾಡಿ ಗಂಗೆ ಒಳಗಡೆ ಹಾಕ್ತಾಯಿದ್ದೀವಿ. ನೋಡಿ ಪಾಪು ಅಳ್ತಾ ಇದ್ಲು, ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಬಂದೆ. ಈಗ ದೇವ್ರು ನೋಡ್ತಾ ಕೂತಿದ್ಲು, ಅಭಿಷೇಕ ಮಾಡ್ತಾಯಿದ್ರು. ಅಭಿಷೇಕ ಮಾಡಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿದೆ, ಯಾಕೆಂದರೆ ಪಾಪು ತುಂಬಾ ಹೇಳ್ತಾ ಇದ್ಲು. ಹೊರಗಡೆ ಕರ್ಕೊಂಡು ಹೋಗಿದ್ದೆ ಪಾಪುನ. ದೇವ್ರಿಗೆ ಅಭಿಷೇಕ ಮಾಡಾಗಿದ್ದ ನಂತರ ದೇವ್ರಿಗೆ ಅಲಂಕಾರ ಮಾಡಿ ಮಹಾಮಂಗಳಾರತಿ ನಡೀತಾ ಇದೆ. ಅಣ್ಣನೇ ಪೂಜೆ ಮಾಡ್ತಾ ಇದ್ದ. ದೇವ್ರಿಗೆ ನೈವೇದ್ಯ ಮಾಡಿ ಅನಂತರ ಪೂಜೆ ಮಾಡೋದು. ದೇವಸ್ಥಾನಕ್ಕೆ ಬಂದರೆ ದೇವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಅದು ಅಲಂಕಾರ ಮಾಡಿರೋದಂತೂ. ಮತ್ತು ಮನಸ್ಸಿಗೆ ಎಷ್ಟೋ ತುಂಬ ಸಮಾಧಾನ ಅನಿಸ್ತು ನನಗಂತೂ. ಹಾಗೆಯೇ ಪೂಜೆ ಎಲ್ಲ ಆಗಿದ ನಂತರ ಪಾಪುನ ಅಣ್ಣ ಒಳಗಡೆ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ತಾ ಇದ್ದ. ನೋಡಿ ಎಷ್ಟು ಜೋರಾಗಿ ಹೇಳ್ತಾ ಇದ್ದಾಳೆ ಅವಳು. ಪೂಜೆ ಮುಗಿದಿಂದ ಪ್ರಸಾದನ ಕೊಟ್ಟರು. ಪ್ರಸಾದನೂ ತುಂಬಾ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಶನಿವಾರದ ಬ್ಲಾಗು. ಕಜ್ಜಾಯ ಮಾಡಬೇಕಲ್ವ ನಾಮಕರಣಕ್ಕೆ, ಅದಕ್ಕೆ ದೊಡ್ಡಮ್ಮ ಇಬ್ಬರು, ನಮ್ಮಮ್ಮ ಅವರ ಅಕ್ಕ ಮತ್ತು ಇಲ್ಲಿ ನಮ್ಮ ಅಪ್ಪ ಅವರ ಅಣ್ಣನ ಹೆಂಡತಿ, ಈ ದೊಡ್ಡಮ್ಮ ಇಬ್ಬರೇ ದೊಡ್ಡಮ್ಮದಿರೋನು ಕಜ್ಜಾಯನ ಬೇಯಿಸ್ತಾಯಿದ್ರು. ಪಾಪುನ ಅಮ್ಮ ಡ್ರಮ್ ಮೇಲೆ ಕೂರಿಸಿ ಮಾತಾಡಿಸ್ತಾಯಿದ್ರು. ಅವಳು ದೂರಿ ದೂರಿ ರಾಮ ರಾಮ ಅಂತ ಹೇಳಿದ್ರೆ ಎಲ್ಲನೂ ಮಾಡ್ತಾಳೆ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ಅವಳು ರಾಮ ರಾಮ ಮಾಡಿ ದೂರಿ ದೂರಿ ಆಡ್ತಾಯಿದ್ಲು. ಇವಳನ್ನ ಆಟ ಆಡ್ಸೋದೇ ಎಲ್ಲರೂ ಅಷ್ಟೇ, ಯಾರನ್ನೂ ಬಿಟ್ಟಿರಲ್ಲ, ಎತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಅಂದರೆ ಅಷ್ಟೇ ಅಲ್ವ ಎಲ್ಲರೂ. ಅವಳು ಎಲ್ಲೋ ತಂದು ಕೂರಿಸ್ಬಿಟ್ಟಿದ್ದಾರೆ ನನ್ನ ಅಂತ ಅವಳಿಗಂತೂ ತುಂಬಾ ಖುಷಿಯಾಗೋಯಿತು. ಅದಕ್ಕೆ ಡ್ರಮ್ಮಲ್ಲೆಲ್ಲ ಹೊಡ್ಕೊಂಡು ಆಟ ಆಡ್ತಾಯಿದ್ಲು ನೋಡಿ. ಜಾಸ್ತಿ ಊಟಕ್ಕೂ ಕಜ್ಜಾಯನೇ ಮಾಡೋಣ ಅಡುಗೆಗೂ ಅಂತ ಅದನ್ನೇ ಅಡುಗೆಗೆ ಮತ್ತು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳ್ಸೋಕ್ಕೆ ಇಲ್ಲಿ ನಮ್ಮ ಮನೆಗೆ ಎರಡಕ್ಕೂ ಸೇರಿ ಕಜ್ಜಾಯ ಜಾಸ್ತಿನೇ ಮಾಡ್ತಾಯಿದ್ರು. ಇಬ್ಬರೂ ಬೇಯಿಸ್ತಾಯಿದ್ರು, ನಾನು ವೀಡಿಯೋ ಮಾಡ್ಕೊಳ್ತಾಯಿದ್ದೆ. ಕಜ್ಜಾಯ ಮಾಡ್ತಾಯಿದ್ದೀವಿ ಅಂತ ವೀಡಿಯೋ ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ರು. ಇವಳು ನಮ್ಮ ಅಕ್ಕನ ಮಗಳು. ಇವಳು ಬಂದಮೇಲಂತೂ ನನ್ನ ಮಗಳು ತುಂಬ ಆಟ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ತುಂಬ ಜೋರಾಗಿ ಗಲಾಟೆ ಮಾಡ್ತಾಳೆ. ಫಸ್ಟೆಲ್ಲ ಅಷ್ಟು ಗಲಾಟೆನೇ ಮಾಡ್ತಾ ಇರಲಿಲ್ಲ. ಈಗ ಅವಳಿಂದ ಇಬ್ಬರು ಮಕ್ಕಳು ಸೇರಿದ್ರೆ ಅಷ್ಟೇ ಅಲ್ವ, ಜಾಸ್ತಿ ಗಲಾಟೆ ಮಾಡೋದು ಕಲ್ತ್ಬಿಡ್ತವೆ, ಜಾಸ್ತಿ ಆಟ ಆಡ್ತಾರೆ. ಅವಳಂತೂ ಇವಾಗ ತುಂಬ ಆ್ಯಕ್ಟಿವ್ ಆಗವಳೆ ಫಸ್ಟ್ಗಿಂತನೂ ಅಷ್ಟೇ. ಎಲ್ಲರಿಗೂ ಹೊಡಿಯೋದು, ಗಿಂಡೋದು, ಕಚ್ಚೋದು ಹಂಗೆಲ್ಲ ಮಾಡ್ತಾಳೆ. ಮತ್ತು ಇಲ್ಲಿ ನೋಡಿ ಅವ್ರ ಚಿಕ್ಕಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಇವಳು ನಮ್ಮ ದೊಡ್ಡಪ್ಪನ ಮಗಳು, ನನ್ನ ತಂಗಿ ಆಗಬೇಕು. ಇಬ್ಬರೂ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ಅದಕ್ಕೆ ಅವಳು ಗೋಡೆ ಎತ್ತಾಳ್ತಾರೆ. ಗೋಡೆ ಇಟ್ಕೊಂಡು ಮುಂದೆ ಹೋದರೆ ಹೇಳ್ತಾಳೆ, ನಿನ್ನ ಮಗಳು ಗೋಡೆ ಎತ್ತಕ್ಕೆ ಹೋಗ್ತಾವಳೆ ನೋಡು, ನಾನು ಆಟ ಆಡಿಸ್ತಾಯಿದ್ರೆ ಆಡೋದು ಬಿಟ್ಟು ಅಂತ. ಮತ್ತು ಇದು ಭಾನುವಾರದ ಬ್ಲಾಗ್. ನಾಮಕರಣ ಮಾಡೋದಕ್ಕೆ ಸ್ವಾಮೀಜಿಗಳನ್ನ ಕರೆಸ್ತೀವಿ ನಾವು. ಲಿಂಗು ಕಟ್ಟಿ ಹೆಸ್ರಿಗೆ ಹೋಗೋದು ಕೆಲವ್ರು ಏನು ಮಾಡ್ತಾರೆ 12 ದಿನಕ್ಕೇ ಅವರೇನು ಹೆಸ್ರಿಗೆ ಹೋಗ್ತಾರೆ. ನಾವು ಹಂಗಲ್ಲ. 9 ತಿಂಗಳಿಗಿಲ್ಲ ಅಂದರೆ 5 ತಿಂಗಳಿಗಿಲ್ಲ ಅಂದರೆ 12 ದಿನಕ್ಕೆ, ಇಲ್ಲಾಂದರೆ ತಿಂಗ್ಳಿಗೆ 3 ದಿನ ಕಡಿಮೆ ಆಗಿ ಸ್ವಾಮೀಜಿಗಳನ್ನ ಕರೆಸೇನೆ ನಾವು ಮನೇಲಿ ಅವಳಿಗೆ ಪಾಪುಗೆ ಲಿಂಗು ಕಟ್ಟಿಸಿ ಹೆಸ್ರಿಗೆ ಕೂಗ್ಸೋದು. ಅವ್ರು ಬಂದ ತಕ್ಷಣವೇ ಕಾಲು ತೊಳೆದು ಅವ್ರಿಗೆ ಆನಂತರ ನಮಸ್ಕಾರ ಮಾಡಿ ಒಳಗಡೆ ಕರ್ಕೊಳ್ತೀವಿ. ಒಳಗಡೆನೂ ಕೂತಿರ್ತಾರಲ್ವ, ಅವಾಗ ಎಲ್ಲರೂ ನಮಸ್ಕಾರ ಮಾಡ್ಕೋತಾರೆ ಫಸ್ಟು. ನೋಡಿ ನಮ್ಮ ಅಕ್ಕನ ಮಗ ಹರ್ಷಿತಾ ಅಂತ ಹೇಳಿದ್ನಲ್ಲ, ಅವಳ ತಮ್ಮ. ಅವ್ನು ಬಂದ ತಕ್ಷಣ ಅಲ್ಲಿ ಕೆಳಗಡೆ ದೊಡ್ಡಮ್ಮ ನಮಸ್ಕಾರ ಮಾಡ್ಕೊಂಡಿದ್ರಲ್ಲ, ನಾನು ಮಾಡ್ಕೊಂಡಿಲ್ವಲ್ಲ ಅಂತ ಬಂದು ಅಡ್ಡ ನಿಂತ್ಕೊತಾ ಇದ್ದಾನೆ. ಆಮೇಲೆ ಹೇಳಿದ್ಮೇಲೆ ನಮಸ್ಕಾರ ಮಾಡ್ದೆ.
ಸ್ವಾಮೀಜಿ ಅಂತ ಹೇಳಿದ್ನಲ್ಲ, ಅವ್ರ ಜೊತೆ ಒಬ್ರನ್ನ ಕರ್ಕೊಂಡು ಬಂದಿರ್ತಾರೆ. ಅವರು ಕೂಡ ಅದು ಶಿವ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು. ಸ್ವಾಮೀಜಿ ಇಲ್ಲಿ ಕೂತಿದ್ರು. ಅವರು ಮಠದಿಂದನೂ ಸ್ನಾನ ಮಾಡ್ಕೊಂಡು ಬಂದಿದ್ರು. ನಮ್ಮ ಮನೆಯಲ್ಲೂ ಬಂದು ಕೂಡ ನಂತರ ಸ್ನಾನ ಮಾಡಿ ಆಮೇಲೆ ಪೂಜೆಗೆ ಕೂತ್ಕೊಳ್ಳೋದು. ನೋಡಿ, ಅವ್ರು ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಳ್ತಾ ಇದ್ದಾರೆ. ಕೂತ್ಕೊಂಡ ನಂತರ ಅವ್ರದ್ದು ಕಾಲನ್ನ ತೊಳೆದು ಆ ನೀರನ್ನ ಕೊಡ್ತಾರೆ. ಮನೆಗೆಲ್ಲ ತೀರ್ಥದ ಥರ ಎರಚಬೇಕು. ನೋಡಿ, ಕಾಲು ತೊಳಿತಾ ಇದ್ದಾರೆ. ಜೊತೆಲಿ ಒಬ್ಬರು ಅವರೇ ಮಠದಿಂದ ಕರ್ಕೊಂಡು ಬರ್ತಾರೆ. ಶಿವ ಪೂಜೆನ ನಾವು ಪ್ರತಿ ವರ್ಷವೂ ಕೂಡ ಮನೆಯಲ್ಲಿ ಮಾಡಿಸ್ತೀವಿ. ಆದರೆ ಈ ವರ್ಷ ಯಾರೋ ತೀರೋಗಿದ್ರು ಊರಲ್ಲಿ ಅಂತ ಮಧ್ಯಾಹ್ನ ಆಗೋಯ್ತು ಅಂತ ಕ್ಯಾನ್ಸಲ್ ಮಾಡಿಸಿದ್ವಿ. ಶಿವರಾತ್ರಿ ಹಬ್ಬದ ಟೈಮಲ್ಲಿ ಕರೆಸ್ತೀವಿ. ಶಿವರಾತ್ರಿ ಹಬ್ಬ ಮುಗ್ದಿದ್ದು ಒಂದು ವಾರಕ್ಕೆ ಮನೆ ದೇವ್ರ ಹಬ್ಬ ಇರುತ್ತಲ್ಲ, ಆ ಟೈಮಲ್ಲಿ ಕರೆಸಿ ಶಿವ ಪೂಜೆ ಮಾಡಿಸ್ತೀವಿ. ಇನ್ನೇನು ಪಾಪು 9 ತಿಂಗಳಾದರೆ ನಾಮಕರಣ ಮಾಡಬೇಕಲ್ವ, ಆವಾಗಲೇ ಕರೆಸಿ ಮಾಡಿಸಿದ್ರಾಯ್ತು ಅಂತ ಸುಮ್ಮನೆ ಆದ್ವಿ. ನೋಡಿ, ಪಾಪು ಅಂತ ಸುಮ್ಮನೆ ಇರ್ತಾನೆ ಇಲ್ಲ. ಅವಳಿಗೆ ಜನ ಜಾಸ್ತಿ ಸೇರಿದ್ರಾಗಲ್ಲ, ಅಳ್ತಾ ಇದ್ದಾಳೆ. ನಾನು, ಅಮ್ಮ, ಅಪ್ಪ ಎಲ್ಲರೂ ಶಿವ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಅತ್ತೆ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಯಾರಾದರೂ ಸೇರಿಬಿಟ್ರೆ ಎಷ್ಟು ಗಲಾಟೆ. ಯಾರೂ ಇಲ್ಲ ಅಂದರೆ ಆರಾಮಾಗಿ ಆಟ ಆಡ್ತಾಳೆ. ಯಾರಾದರೂ ಇದ್ದರೆ ತುಂಬಾ ಗಲಾಟೆ ಮಾಡ್ತಾಳೆ. ಹರ್ಷಿತಾನೂ ಆಟ ಆಡಿಸ್ತಾ ಇದ್ದ ಅವಳನ್ನ. ಪಾಪು ಅಳ್ತಾನೆ ಇದ್ದವಳು, ನಿಲ್ಲಿಸೇ ಇಲ್ಲ. ಅದಕ್ಕೆ ದೊಡ್ಡಪ್ಪ ಎತ್ಕೊಳಕ್ಕೆ ಬಂದರು. ದೊಡ್ಡಪ್ಪ ಡೈಲಿ ಬರ್ತಾರಲ್ವ ಪಾಪು ನೋಡೋಕ್ಕೆ. ಅವಳಿಗೆ ಅಭ್ಯಾಸ ಆಗ್ಬಿಟ್ಟೈತೆ ಅವ್ರನ್ನ ನೋಡಿ. ಯಾರನ್ನ ನೋಡ್ತಾಳೆ ಅವ್ರ ಹತ್ರ ಹೋಗ್ತಾಳೆ, ಏನು ಅಳಲ್ಲ ಮಾಡಲ್ಲ. ಯಾರಾದರೂ ಹೊಸಬ್ರು ಬಂದರೆ ಅವ್ರ ಹತ್ರ ಹೋಗಲ್ಲ ಅಷ್ಟೇ. ಹೊಸ ಬಟ್ಟೆ ಹಾಕಿದ್ರೆ ಕಿರಿಕಿರಿ ಆಗುತ್ತೆ. ಅದಕ್ಕೆ ಅವಳಿಗೆ ಹೊಸ ಬಟ್ಟೆ ತಂದಿದ್ದೂ ಹಾಕಿಲ್ಲ. ಅವ್ರು ನಾರ್ಮಲಾಗಿದ್ರೇ ಅವಳಿಗೆ ಆರಾಮಾಗಿರ್ತಾಳೆ. ಇಲ್ಲಾಂದರೆ ಜೋರಾಗಿ ಶುರು ಮಾಡಿಬಿಡ್ತಾಳೆ, ನಿಲ್ಲಿಸೋದೇ ಇಲ್ಲ. ಇಷ್ಟಲಿಂಗಕ್ಕೆ ರುದ್ರಾಭಿಷೇಕ ಮಾಡ್ತಾಯಿದ್ರು ಸ್ವಾಮಿಗಳು. ನಾನು, ಅಣ್ಣ, ವಿನು ಮತ್ತು ಅಪ್ಪ, ಅಮ್ಮ 4 ಜನನೂ ಪೂಜೆ ಮೊದಲು ಹೋಗಿ ಕೂತ್ಕೊಂಡಿದ್ದ ನಂತರ ಫಸ್ಟೇ ವಿಭೂತಿ ಹಚ್ಚಿ ಗಂಧ ಇಟ್ಟು ಅನಂತರ ಇಷ್ಟಲಿಂಗಕ್ಕೆ ರುದ್ರಾಭಿಷೇಕ ಮಾಡ್ತಾರೆ ಸ್ವಾಮಿಗಳು. ನಾನು, ವಿನು ಮತ್ತು ಅಪ್ಪ, ಅಮ್ಮ, ಅಣ್ಣ 5 ಜನನೇ ಫಸ್ಟ್ ಹೋಗಿ ಕೂತಿದ್ವಿ ಪೂಜೆಗೆ. मृगयुभ्यश्वनिभ्यश्च वो नमो नमः श्वभ्यश्वपतिभ्यश्च वो नमः ॐ नमो भवाय च रुद्राय नमः शर्वाय च पशुपतये च नमः नीलग्रीवाय च शितिकण्ठाय च नमः कपर्दिने च युक्तकेशाय च नमः सहस्राक्षाय च शतधन्वने च नमो गिरिशाय च रमाय च सुमते च नमो ह्रस्वाय च वामनाय च नमो बृहते च वश्यसे च नमो हृदाय च संहृद्वने च नमो अग्र्याय च प्रथमाय च नमः आशवे च चिराय च नमः शीघ्रियाय च सेव्याय च नमः ओर्म्याय च वर्वन्याय च नमः. ಎಲ್ಲರೂ ಕೂತು ಇಷ್ಟಲಿಂಗ ಪೂಜೆನ ಚೆನ್ನಾಗಿ ಆಯಿತು. ಪೂಜೆನ ಮುಗಿಸಿ ಆನಂತರ ಪಾಪುಗೆ ನಾಮಕರಣ ಅಂತ ಹೇಳಿದೆ ಅಲ್ವ, ಅಲ್ಲಿ ಕಳಸ ಕೂರಿಸಿದ್ರು ಪಕ್ಕದಲ್ಲಿ. ಅಲ್ಲಿ ನಾನು ಮತ್ತು ವಿನೋ ಇಬ್ಬರನ್ನು ಕೂರಿಸಿ ಮಂತ್ರಗಳು ಹೇಳ್ಕೊಡ್ತಾಯಿದ್ರು. ಅದನ್ನು ನಾವು ಹೇಳ್ತಾ ಇದ್ವಿ. ಪಾಪುನ ಹೆಸರು ಕರೆಯೋಕ್ಕಿಂತ ಮುಂಚೆ ಆ ಕಡೆ ಉಳಿದವರೆಲ್ಲ ಶಿವ ಪೂಜೆ ಮಾಡಿಸ್ಕೊಳ್ತಾಯಿದ್ರು. ಸ್ವಾಮೀಜಿಗಳ ಜೊತೆ ಬಂದಿದ್ರು ಅನ್ನಲ್ಲ, ಇವರೇ ಬಂದಿದ್ದು. ಅವ್ರು ನಮ್ಮಿಬ್ಬರಿಗೆ ನಾಮಕರಣಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪೇರ್ ಈ ಕಡೆ ಮಾಡ್ಕೊಳ್ತಾಯಿದ್ರು. ಆ ಕಡೆ ಪೂಜೆ ಮಾಡ್ತಾಯಿದ್ರು. ಎಲ್ಲರೂ 3-4 ಜನ ಕೂತ್ಕೊಂಡು ಎಲ್ಲರೂ ಶಿವ ಪೂಜೆನ ಮುಗಿಸ್ಕೊಂಡ್ರು. ಈ ನೆಂಟರುಗಳು ಅಷ್ಟೇ ಎಲ್ಲರೂ ಬಂದಿದ್ದರು. ಬೆಳಗ್ಗೆ ಬರೋವರೇನೆ, ಜಾಸ್ತಿ ಯಾರನ್ನು ಕರೆದಿರಲಿಲ್ಲ. ನಮ್ಗೆ ಯಾರು ಬೇಕು ಅವ್ರನ್ನ ಸ್ವಲ್ಪ ಜನನ ಮಾತ್ರ ಕರೆದಿದ್ವಿ. ಬರ್ತಡೇ ಕರೆಯೋಣ ಎಲ್ಲರೂ ಅಂತ. ಎಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡು शिवाय नमः ओम शिवाय नमः शिवस्ताय नमः ओम शिवाय नमः पाणये नमः ओम शिवाय नमः राधराय नमः ओम शिवाय नमः विलासवासिने नमः ओम शिवाय नमः वचिने नमः ओम शिवाय नमः गौराय नमः ओम शिवाय नमः पुरांतकाय नमः ओम शिवाय नमः शंकाय नमः ओम शिवाय. ಎಲ್ಲರಿಗೂ ಶಿವಪೂಜೆ ಮುಗಿದ ನಂತರ ಸ್ವಾಮೀಜಿಗಳು ಈ ಥರ ಕೂತು ಶಿವನ ಜಪ ಮಾಡ್ತಾರೆ. ಕೈಯಲ್ಲಿ ಹಿಡ್ದಿರೋದು ಶಿವನ ಹಿಡ್ದಿರ್ತಾರೆ, ಇಷ್ಟಲಿಂಗವನ್ನು.
ಶಿವನ ಜಪ ಮಾಡಬೇಕಾದ್ರೆ ಎಲ್ಲರೂ ಅವರು ಸ್ತೋತ್ರಗಳನ್ನ ಹೇಳ್ತಾ ಇರ್ತಾರೆ. ನಾವು ಹೇಳಿ ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡಿ ಆನಂತರ ಆರತಿನ ಕೊಡ್ತಾರೆ. ಆರತಿನ ದೇವರಿಗೆ ಬೆಳಗಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಅಲ್ಲಿ ಆರತಿ ಬೆಳಗ್ತಾ ಇದ್ದರೆ ಇವಳು ಏನೋ ಅಲ್ಲಿ ಬೆಂಕಿ ಬರ್ತಾ ಇದೆಯಲ್ಲ ಅಂತ ನೋಡ್ತಾನೆ ಇದ್ಲು. ಅದನ್ನು ವಿಡಿಯೋ ಮಾಡಿದ್ದಾರೆ ಅಕ್ಕ. ನಮ್ಮ ಮಕ್ಳುಗಳೆಲ್ಲ ಲಾಸ್ಟಲ್ಲಿ ಬಂದು ಅವರನ್ನು ಆರತಿ ಬೆಳಗ್ತಾ ಇದ್ದರು. ಪಾಪುಗೆ ಇಷ್ಟ ಲಿಂಗ ಕಟ್ತಾ ಇದ್ದಾರಲ್ವ, ಅದನ್ನು ಮೊದಲು ನಾವು ಪೂಜೆ ಕೂತಿರ್ತೀವಲ್ವ ಶಿವ ಪೂಜೆಗೆ, ಅಲ್ಲಿಗೇ ನಮ್ಮ ಯಾರ್ದಾರು ಒಬ್ಬರು ಕೈಗೆ ಇಷ್ಟಲಿಂಗ ಪಾಪು ಕಟ್ಟೋದನ್ನು ಇಟ್ಟಿರ್ತಾರೆ. ಅದಕ್ಕೂ ರುದ್ರಾಭಿಷೇಕ ಮಾಡಿ ಆನಂತರನೇ ಪಾಪುಗೆ ಲಾಸ್ಟಲ್ಲಿ ಕಟ್ಟಿ ಹೆಸರು ಕೂಗೋದು. ಅವಳು ಕಟ್ಸ್ಕೊಳ್ತಾನೆ ಇರಲಿಲ್ಲ, ತುಂಬಾ ಅಳ್ತಾ ಇದ್ಲು. ಯಾರಾದರೂ ಜಾಸ್ತಿ ಜನ ಸೇರಿದ್ರೇ ಅಷ್ಟೇ, ಅವಳು ಯಾವಾಗಲೂ ಅಷ್ಟೇ. ಪಾಪುಗೆ ದೇವ್ರ ಹೆಸರು ಇಡಬೇಕಲ್ವ, ಫಸ್ಟು ಭದ್ರಮ್ಮ ಅಂತ ದೇವ್ರ ಹೆಸರು ಕರೆದ್ರು. ಆನಂತರ ಪಾಪುಗೆ ಇಟ್ಟಿರೋ ಹೆಸರು ವಿಸ್ಮಯ, ವಿಯಿಂದ ಬಂದಿತ್ತು ಪಾಪುಗೆ ಅಕ್ಷರ, ಅದಕ್ಕೆ ವಿಸ್ಮಯ ಅಂತ ಇಟ್ವಿ. ಪೂಜೆ ಎಲ್ಲ ಮುಗ್ದಾಗಿದ ನಂತರ 3 ಜನಕ್ಕೂ ಆರತಿ ಮಾಡಿ ಮತ್ತು 5 ಜನ ಅಷ್ಟಂಕುಮ ಇಟ್ಟರು ನನಗೆ. ನೋಡಿ ಅವಳು ಏನೇ ಅಷ್ಟೇ, ಮುಂದೆ ಊಟ ಮಾಡಬೇಕಾದ್ರೂ ಅಷ್ಟೇ, ಏನೇ ಇಟ್ಕೊಂಡು ಬಂದರೂ ಅಷ್ಟೇ ಕಿತ್ಕೊಳ್ಳೋಕೆ ಬರ್ತಾಳೆ. ಅವಳು ತಟ್ಟೆ ಅಷ್ಟಂಕುಮ ಇಡ್ತಾ ಇದ್ದಾರಲ್ಲ, ಆ ತಟ್ಟೆನ ಕಿತ್ಕೊಳ್ಳೋಕೆ ಬರ್ತಾಯಿದ್ಲು. ಎಲ್ಲ ಆಗಿದ ನಂತರ ಸ್ವಾಮೀಜಿಗಳು ತಿಂಡಿ ಎಲ್ಲ ಮುಗಿಸಿ, ಪೂಜೆ ಮುಗಿಸಾಗಿದ ನಂತರ ತಿಂಡಿ ತಿಂದರು. ತಿಂಡಿನೆಲ್ಲ ಮುಗಿಸಿ ಹೋಗ್ಬೇಕಾದ್ರೆ ಅವ್ರು ಕೂತು ಎಲ್ಲರ ಹತ್ರನೂ ಮಾತಾಡ್ತಾರೆ ಸ್ವಲ್ಪ ಹೊತ್ತು. ನಮ್ಮ ಮನೆಯವರೆಲ್ಲರೂ ತಟ್ಟೆಯಲ್ಲಿ ಹಣ್ಣುಗಳನ್ನ ಇಟ್ಟು ಮತ್ತು ಅವ್ರಿಗೆ ಕಾಣಿಕೆನ ಕೊಟ್ವಿ. ಅವರು ನಾವು ಹಣ್ಣು ಕೊಟ್ಟಿದ್ದನ್ನ ಮತ್ತು ಪಾಪು ವಾಪಸ್ ಕೊಟ್ಟರು. ಅವ್ರು ಇಸ್ಕೊಂಡು ತಿಂತಾಯಿದ್ಲು. ಎಲ್ಲರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು. ಎಲ್ಲರೂ ಮತ್ತು ಕಾಣಿಕೆಗಳನ್ನ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ವಿ. ಎಲ್ಲರಿಗೂ ಅಕ್ಷತೆ ಅವ್ರ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ರು. ಅದು ಮುಗ್ದಾಗಿದ ನಂತರ ಮಧ್ಯಾಹ್ನ 1 ಗಂಟೆಗೆ ತೊಟ್ಲು ಶಾಸ್ತ್ರ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಆದ್ವಿ. ಪಾಪು ಜಾಸ್ತಿ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ಜನ ಜಾಸ್ತಿ ಇದ್ರೆ ಹಂಗೇನೆ ಅವಳು ತುಂಬಾ ಹೇಳ್ತಾ ಇರ್ತಾಳೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅವಳನ್ನ. ನೋಡಿ ಏನು ತೋರಿಸಿದ್ರು ಸುಮ್ಮನೆ ಇರ್ತಾನೆ ಇಲ್ಲ. ದೊಡ್ಡಪ್ಪ ವಿಭೂತಿ ಹಚ್ತಾಯಿದ್ರು ಎಲ್ಲರಿಗೂ ಹಣೆಗೆ. ಪೂಜೆ ಕೂತಿದ್ವಲ್ಲ ನಾವು, ಅದಕ್ಕೆ ಅವಳು ಜಾಸ್ತಿ ಇರ್ತಾ ಇರಲಿಲ್ಲ. ಈ ಪೂಜೆಗೆ ಅವಳೇನು ಬೇಡ, ನೀವಿಬ್ಬರು ಕೂತ್ಕೊಳ್ಳಿ ಅಂತ ಅಮ್ಮ ಕರ್ಕೊಂಡು ಹೋಗ್ತೀನಿ ಹೇಳ್ತಿದ್ದಾಳೆ. ಹೊರಗಡೆ ಸಮಾಧಾನ ಮಾಡ್ತೀನಿ ಅಂತ ಹೊರಗಡೆ ಕರ್ಕೊಂಡೋದ್ರು ಅವಳನ್ನು. ನೋಡಿ ಅವರೂ ಬಂದರು, ಏನೇ ಮಾಡಿದ್ರು ಸಮಾಧಾನ ಆಗ್ತಾನೇ ಇಲ್ಲ ಅವಳು. ಆಮೇಲೆ ಈಸ್ಕೊಂಡು ಹೋದ್ರು ಹೊರಗಡೆ, ಹೋಗಿ ನಾನು ಸಮಾಧಾನ ಮಾಡ್ತೀನಿ, ನೀವು ಪೂಜೆ ಮಾಡಿ ಅಂತ. ಗಂಗೆ ಪೂಜೆ ಮಾಡ್ತಾ ಇದ್ವಿ ನಾನು ಮತ್ತು ವಿನು. ದೊಡ್ಡಪ್ಪ ಪೂಜೆ ಮಾಡಿಸ್ತಾಯಿದ್ರು. ಓಂ ಶ್ರೀ ಹರಹರ ಗುರುಭ್ಯೋ ನಮಃ. ಓಂ ಗಣನಾನ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪಮಸ್ತ್ರ ವಸ್ತ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಹಾನ ಶೃಣ್ಣುನ್ನೋತಿಭಿ ಸೀದ ಸಾಧನಂ. ಓಂ ಶಿವ ಶಿವ ಶಂಭೋ ರಾಜ್ಞಾಯ ಮಂತ್ರಾಕ್ಷತೆ ಎಲ್ಲನೂ ಹಾಕಿ ಗಂಗೆಗೆ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಪೂಜೆ ಮಾಡಿ ಅಂತ ದೊಡ್ಡಪ್ಪ ಕೊಟ್ಟರು. ನಾನು ವಿನಯ್ ಇಬ್ಬರೂ ಸೇರಿ ಪೂಜೆ ಮಾಡ್ತಾಯಿದ್ವಿ ಗಂಗೆಗೆ. ಗಂಗೆ ಪೂಜೆ ಆಗಿದ ನಂತರ ವಿಘ್ನೇಶ್ವರನ ಇಟ್ಟಿದ್ರು. ಅದಕ್ಕೂ ಕೂಡ ನೀರು, ಅರಿಶಿನ ಕುಂಕುಮ ಮತ್ತು ಹೂವೆಲ್ಲನೂ ಇಟ್ಟು ಎಲೆ ಅಡಿಕೆ ನಂತರ ಗುಂಡ್ಕಲ್ಲಿರುತ್ತೆ ಅಲ್ವಾ, ಗುಂಡ್ಕಲ್ಲಿಗೆ ಪೂಜೆ ಮಾಡಿಸಿದ್ರು. ಅದು ಮಗು ಅಂತೆ, ಮೊದಲನೇ ಮಗು. ಅದನ್ನು ಫಸ್ಟ್ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ತೊಟ್ಲಲ್ಲಿ ಹಾಕಿ ಮೊದಲು ತೂಗ್ತಾರೆ. ಆನಂತರ ಪಾಪುನ ಹಾಕಿ ತೂಗ್ತಾರೆ. ಅದಕ್ಕೂ ಪೂಜೆ ಮಾಡೋಕ್ಕೆ ಹೇಳಿದ್ರು. ಪೂಜೆ ಮಾಡಿ ಅದಕ್ಕೇ ಬ್ಲೌಸ್ ಪೀಸ್ನ ಮೇಲ್ಗಡೆ ಹಿಂಗೆ ಸುತ್ತಿ ಕಟ್ಟಬೇಕಂತೆ. ಬ್ಲೌಸ್ ಪೀಸ್ನ ಇಟ್ಟು ಮೇಲೆ ಹೂವನ್ನ ಸೇರಿಸಿ ಕಟ್ಟಿದೆ ನಾನು. ಅದೆಲ್ಲ ಮುಗ್ದಾಗಿದ ನಂತರ ನಾನು ಬಂದು ತೊಟ್ಲಿಗೆ ವಿಭೂತಿ, ಅರಿಶಿನ ಕುಂಕುಮ, ಹೂವು ಎಲ್ಲನೂ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ಆಗಿದ ನಂತರ 5 ಜನ ಮುತ್ತೈದೆಯರನ್ನ ಕರೆದು ಅವರೂ ಕೂಡ ತೊಟ್ಲಿಗೆ ಎಲ್ಲರೂ ಪೂಜೆ ಮಾಡಿದ್ರು. ಫಸ್ಟು 5 ಜನ ಪೂಜೆ ಮಾಡಾಗಿದ ನಂತರ ನೋಡಿ ಗುಂಡ್ಕಲ್ಲನ್ನ ಫಸ್ಟ್ ಇಟ್ಟು ತೂಗ್ತಾರೆ ಅಂತ ಹೇಳಿದೆ ಅಲ್ವ ಮಗುಗಿಂತ ಮುಂಚೆ. ಹಾಗೆ ಗುಂಡ್ಕಲ್ಲನ್ನ ಇಟ್ಟು ಎಲ್ಲರೂ ಸೇರಿ ತೊಟ್ಲನ್ನ ತೂಗ್ತಾ ಇದ್ದಾರೆ. ತೂಗಾಗಿದ ನಂತರ ಪಾಪುನ ಹಾಕೋಣ ಅಂತ ಅಂದ್ಬಿಟ್ಟು ಪಾಪುನ ಎತ್ಕೊಂಡು ಬಂದು ಪಾಪುನ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಆಗಿತ್ತು ಅದನ್ನೆಲ್ಲ ಸ್ವಲ್ಪ ಒರೆಸಿ ಹೂವನ್ನೆಲ್ಲ ಸೈಡ್ಗೆ ಹಾಕಿ ಪಾಪುನ ಹಾಕಿ ಇವಾಗ ತೂಗ್ತಾ ಇದ್ದಾರೆ ನೋಡಿ. ಅದು ಅವರೆಲ್ಲ ತೂಗಾಗಿದ ನಂತರ ಸೋದ್ರ ಮಾವ ಪಾಪುಗೆ ಹಾಲು ಒಯ್ಯಬೇಕಂತೆ ಒಳ್ಳೆಯಲ್ಲಿ. ಅದಕ್ಕೆ ಅಣ್ಣನ ಹತ್ರ ಬಾಯಿಗೆ ಇದರಲ್ಲಿ ಒಳ್ಳೆಯಲ್ಲಿ ಹಾಲು ಹಾಕ್ಸ್ತಾಯಿದ್ರು. ಅದಾಗಿದ್ದ ನಂತರ 5 ಜನ ಮುತ್ತೈದೆಯರು ತೊಟ್ಲು ತೂಗಿದ್ರಲ್ವ, ಶಾಸ್ತ್ರ ಮಾಡಿ ಅವರಿಗೆ ಹೊಸದು 5 ಜನಕ್ಕೂ ಬಟ್ಲು ಕೊಟ್ಟು ಅದರೊಳಗಡೆ ಕಜ್ಜಾಯ, ಎಲೆ ಅಡಿಕೆ, ಅರಿಶಿನ ಕುಂಕುಮ, ಹೂವು ಇಟ್ಟು ಅವ್ರಿಗೂ ಕುಂಕುಮ ಎಲ್ಲ ಕೊಟ್ಟು ಬಟ್ಲಲ್ಲಿ ಏನೇನು ಇಟ್ಟಿರ್ತಾರೆ ಸ್ವೀಟು ಅದನ್ನೆಲ್ಲನೂ ಕೊಡ್ತಾಯಿದ್ರು. ಹಾಗೆಯೇ ಯಾರ್ಯಾರು ಬಂದಿದ್ರು ಫಂಕ್ಷನ್ಗೆ ಅವ್ರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ದೊಡ್ಡಮ್ಮ ಮತ್ತು ಅದಕ್ಕೆ ಇಬ್ಬರೂ ನಮ್ಮ ಮನೆಯಿಂದ ಕಡಲೆ ಸಕ್ಕರೆ ಕೊಡ್ತಾರೆ. ತೊಟ್ಲು ಶಾಸ್ತ್ರ ಮಾಡಿದಾಗ ಕಡಲೆ ಸಕ್ಕರೆ ಮತ್ತು ಸ್ವೀಟ್ ಎಲ್ಲನೂ ತಂದು ಹಂಚ್ತಾಯಿದ್ರು. ಶಾಸ್ತ್ರಗಳೆಲ್ಲ ಮುಗ್ದಾಗಿದ ನಂತರ ಮತ್ತೆ ನಮ್ಮನ್ನು 3 ಜನನ ಕೂರಿಸಿ ವಿನು ನನಗೆ ಅರಿಶಿನ ಕುಂಕುಮ ಇಟ್ಟರು. ನಾನು ಕುಂಕುಮ ಇಟ್ಟೆ ಪಾಪುಗೆ ಮತ್ತು ವಿನುಗೆ. ಎಲ್ಲರೂ ಕೂಡ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು ನಮಗೆ.
ಮುಂದಕ್ಕೆ ಬನ್ರಿ, ಹಿಂದೆಯಿಂದ ಹಾಕ್ಬಾರ್ದು. ಮುಂದೆ ಬನ್ರಿ ಜಾಗ ಕೊಡಿ, ಜಾಗ ಆಗಲಿಲ್ಲ ಅಂದ್ರೆ ಅಷ್ಟೇ ಆದ್ಮೇಲೆ. ಆಮೇಲೆ ಹಾಕೋ ಸುಮ್ಮನೆ ಮಾದಮ್ಮ. ಓಂ ಗಣನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ತ್ರವಸ್ತ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಆನಶೃಣ್ವನ್ನೋತಿ ಸೀದ ಸಾಧನಂ. ಓಂ ಭದ್ರಂ ಕರ್ಣೇ ವಿಶೃಣ್ವಯಾಮ ದೇವಾಃ ಭದ್ರಂ ಪಶ್ಚಿಮಾಕ್ಷ ತುರ್ಯಜತ್ರ. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗೈತೆ. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. 2:30 ಹಂಗೆ ನಮ್ಮ ಮನೆ ಬಿಟ್ವಿ. 4:30 ಅಷ್ಟರಲ್ಲಿ ಮನೆ ತುಂಬಿಸ್ಕೊಳ್ತಾರೆ ಅಂತ. ಆದರೆ ಬರೋದು ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದ ಹೊರಡೋಕ್ಕೆ ಯಾಕೋ ಮನಸ್ಸೇ ಇರಲಿಲ್ಲ. ಮನೆ ಬಿಟ್ಟು ಬರಬೇಕು ಅಂದರೆ ಹಂಗೆ ಅಲ್ವ ನನಗಂತೂ. 1 ಡೇ 2 ಡೇಸ್ ಇರೋಕ್ಕೆ ಹೋದ್ರೂ ಅಷ್ಟೇ ಹೋಗ್ಬೇಕಾ ಅನಿಸ್ತಾ ಇರುತ್ತೆ. ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಮ್ಮನ ಮನೆ ಅಲ್ವಾ, ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ನನಗಂತೂ ಯಾಕೋ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಹೋಗ್ಬೇಕಾ ಅನಿಸ್ತಾ ಇತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮನೆ ಅಂತ ಇದೆ ಅಲ್ವಾ, ನಮ್ಮ ಮನೆಗೆ ನಾವು ಬರಲೇಬೇಕು. ನೋಡಿ ಅಲ್ಲಿಂದ ಬೇಗನೆ ಬಂದ್ವಿ. ಬೇಗ ಮನೆಗೆ ಹೊರಟೋಗೋಣ ಅಂತ ಅಲ್ಲಿಂದ ಬರೋಷ್ಟರಲ್ಲಿ 10 ನಿಮಿಷ ಲೇಟ್ ಆಯಿತು. 4:45 ಆಗೋಗಿತ್ತು. ಇನ್ನು 4:30ರಿಂದ 6 ಗಂಟೆ ತನಕ ರಾಹುಗಾಲ ಇದೆ ಅಂತ ನಾನು ಪಾಪ ಹೊರಗಡೆನೇ ಕೂತಿದ್ವಿ. ನೋಡಿ ನಮ್ಮ ಮನೆಗೆ ಸೇರ್ತಿಲ್ಲ ಇನ್ನು. 4:45ರಿಂದ 6 ಗಂಟೆ ತನಕ ನಾನು ಪಾಪ ಇಬ್ಬರು ಆಚೆನೇ ಕೂತಿದ್ವಿ. ಅಲ್ಲಿ ಆಟ ಆಡ್ತಾ ಇಲ್ಲ ನೋಡಿ, ಚಾಪೆ ಹಾಸ್ಕೊಟ್ಟಿದ್ರು ನೋಡಿ. ಅಲ್ಲಿ ಕಜ್ಜಾಯದ ಬಾಕ್ಸ್ ಕೊಟ್ಟಿದ್ರಲ್ಲ, ಬಾಕ್ಸ್ನ ಹೊಡೆದು ಆಟ ಆಡ್ತಾ ಇದ್ದಾಳೆ ಅವಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.